ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಷಯ ಜೊತೆಗೆ ಬರ್ತಾ ಇದ್ದೇನೆ. ಇವತ್ತು ನಿಮ್ಮ ರ್ಯಾಶಸ್ ನೇಚರ್ ವರ್ಲ್ಡ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ಲಕ್ಷ್ಮೀ ಕುಬೇರ ಯಂತ್ರ ಅಂದರೆ ಧನಾಕರ್ಷಣೆ ಧನ ಪ್ರಾಪ್ತಿಯಾಗುವ ಸಲುವಾಗಿ ಹಾಕುವಂತಹ ಒಂದು ರಂಗೋಲಿನ ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಇದನ್ನು ಮನೇಲಿ ಹಾಕಬೇಕು, ಅಳಿಸ್ಬೇಕು. ಅಂದರೆ ಇವತ್ತು ಹಾಕೋದನ್ನು ಅಳಿಸ್ಬೇಕು, ಮಾರನೇ ದಿನ ಬೆಳಗ್ಗೆ ಮತ್ತೆ ಹೊಸದಾಗಿ ರಂಗೋಲಿನ ಹಾಕಬೇಕು. ನಾನು ಹೇಳ್ಕೊಡೋ ಮೆಥಡಲ್ಲಿ ಹಾಕಿ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಮನೆಗೂ ಕೂಡ ಧನ ಪ್ರಾಪ್ತಿ ಆಗುತ್ತೆ. ಶ್ರಾವಣ ಮಾಸ ಹೇಗೂ ಬರ್ತಾ ಇದೆ ಫ್ರೆಂಡ್ಸ್. ಶ್ರಾವಣ ಮಾಸದಲ್ಲಿ 5ನೇ ತಾರೀಕಿಂದ ಶ್ರಾವಣ ಮಾಸ ಶುರುವಾಗ್ತಾ ಇದೆ. 5ನೇ ತಾರೀಕಿಂದನೇ ಶುರು ಮಾಡಿರಿ ಅಥವಾ ಶುಕ್ರವಾರದಿಂದನೂ ಶುರು ಮಾಡಿರಿ, ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಒಂದು ಸ್ತೋತ್ರ ಉಂಟು, ಆ ಸ್ತೋತ್ರವನ್ನು 21 ಸಲ ಹೇಳಬೇಕು ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ರಂಗೋಲಿ ಹಾಕೋಣ ಬನ್ನಿ. ಮೊದಲೇ ನಾವೇನು ಮಾಡಬೇಕು, ಒಂದು ಮಣೆ ಮೇಲೆ ಫಸ್ಟು ನಾವು ಶ್ರೀ ಅಂತ ಬರ್ಕೋಬೇಕು. ನಂತರ ಶ್ರೀ ಕುಬೇರ ಪ್ರಸನ್ನ ಬರ್ಕೊಂಡಾದ್ಮೇಲೆ ನಾವು ಒಂದು ಚೌಕ ಹಾಕೋಬೇಕು. ಅದರಲ್ಲಿ ಬಾಣ ಮಾಡ್ಕೊಳ್ಳಿ ನೀವು. ಚೌಕದಲ್ಲಿ ಹೀಗೆ ಒಂದು 3 ಭಾಗ ಅಂದರೆ 3 ಖಾನೆ, 3 ಖಾನೆ ಬರಬೇಕಾಗುತ್ತೆ. 9 ಖಾನೆಗಳು ಬಿಟ್ಟು ಈ ಥರ 1 2 3. ಈ ಪ್ರತಿಯೊಂದು ಖಾನೆಯಲ್ಲೂ ಕೂಡ ನಾವು ಸಂಖ್ಯೆಗಳನ್ನು ಬರೀಬೇಕು. ಅದೇ ಸಂಖ್ಯೆಗಳನ್ನು ನಾವು ಬರೀಬೇಕಾಗುತ್ತೆ. ಇಲ್ಲಿ 27, 20, 25, 22, 24, 26, 23, 28, 21 ಹಾಕಿಬಿಟ್ಟು ಫ್ರೆಂಡ್ಸ್ ನೋಡಿ, ನಾನು ಹೇಳಿದ್ನಲ್ಲ 27, 20, 25, 22, 24, 26, 23, 28, 21 ಇದೇ ನಂಬರ್ಗಳನ್ನು ಬರೀಬೇಕು. ಬರೆದಾದ್ಮೇಲೆ ನೀವು ಶ್ರೀ ಅಂತ ಹಾಕ್ಕೊಳ್ಳಿ ಈ ಥರ. ಅದಾದಮೇಲೆ ನೀವು 1 ರೂಪಾಯಿ ಕಾಯಿನ್ಗಳನ್ನು, 1 ರೂಪಾಯಿ ಕಾಯಿನ್ ಅಥವಾ 5 ರೂಪಾಯಿ ಕಾಯಿನ್ ಯಾವುದನ್ನು ಕೂಡ ಬೇಕಾದರೆ ಇಡ್ಬೋದು. ನಾನು 1 ರೂಪಾಯಿ ಕಾಯಿನನ್ನು ಇಡ್ತಾ ಇದ್ದೀನಿ. ಎಲ್ಲದರ ಮೇಲೂ ಕೂಡ 1 ರೂಪಾಯಿ. ಇದನ್ನು ಹಾಗೆ ತೆಗೆದಿಡಿ ಒರೆಸ್ಬೇಕಾದ್ರೆ. ಮತ್ತೆ ಹಾಗೆ ಅದನ್ನು ಏನು ಮಾಡಬೇಕು, ತೆಗೆದಿಟ್ಟು ಮತ್ತೆ ಇಡಬೇಕು. ಇದನ್ನು ಈ 1 ರೂಪಾಯಿ ಕಾಯಿನು ಮತ್ತೆ ಏನಪ್ಪ ಯೂಸ್ ಮಾಡೋದು ಹಾಗೆಲ್ಲ ಮಾಡಬಾರ್ದು. ಈ ಥರ ಆದಮೇಲೆ ಎಲ್ಲದರ ಮೇಲೂ ಕೂಡ ನಾವು ಅರಿಶಿನ ಕುಂಕುಮನ ಹಾಕೋಬೇಕು. ಶ್ರೀಗೆ ತುಂಬ ಪವರ್ ಇದೆ. ಶ್ರೀ ಎನ್ನುವುದು ಲಕ್ಷ್ಮಿಯ ಸ್ವರೂಪ. ಇದು ಪ್ರತಿಯೊಂದು ಕಾಯಿನ್ ಮೇಲೂ ಕೂಡ ನಾವು ಈ ಥರ ಅರಿಶಿನ ಕುಂಕುಮನ ಹಾಕಬೇಕು. ಆದಷ್ಟು ಈ ಬೆರಳಿಂದನೇ ಹಾಕಿ ಫ್ರೆಂಡ್ಸ್. ಒಂದ್ಸಲ ಮರ್ತೋಗ್ಬಿಡುತ್ತೆ, ಆದರೂ ಮತ್ತೆ ನೆನ್ಪು ಮಾಡಿಕೊಂಡು ರೂಢಿ ಮಾಡ್ಕೊಳ್ಳಿ. ಈ ಬೆರಳನ್ನು ಯೂಸ್ ಮಾಡಿ. ಈ ಥರ ಇಟ್ಟಾದಮೇಲೆ ಒಂದು ಮಧ್ಯದಲ್ಲಿ ಕೆಂಪು, ಯಾಕಂದರೆ ನಾವು ಇದು ಮಾಡ್ತಾ ಇರೋದು ಶ್ರೀ ಲಕ್ಷ್ಮೀ ಕುಬೇರ ಯಂತ್ರ ಇದು. ಇಲ್ಲಿ ನಾವು ಅಕ್ಷತೆನ ಇಟ್ಬಿಟ್ಟು ಒಂದು ಸ್ತೋತ್ರ ಬರುತ್ತೆ ಫ್ರೆಂಡ್ಸ್. ಆ ಸ್ತೋತ್ರನ ಹೇಳಬೇಕು. ದಿನಾ ಬೆಳಿಗ್ಗೆ ಇದನ್ನು ಹಾಕಬೇಕು. ಶ್ರಾವಣ ಮಾಸದಿಂದ ಶುರು ಮಾಡ್ಕೊಳ್ಳಿ. ಡೈಲಿ ಹಾಕಬೇಕು, ಒಂದು ದಿನ ತಪ್ಪಿಸ್ಬಾರ್ದು. ನಿಮ್ಮನೆ ಧನ ಪ್ರಾಪ್ತಿ ಆಗುತ್ತೆ. ನಿಮ್ಮನೇಲಿ ಧನ ಕನಕ ವೃಷ್ಟಿ ಆಗುತ್ತೆ. ಅಂದರೆ ಕೆಲಸ ಮಾಡದೆ ಧನ ಬರಲ್ಲ. ನಾವು ಏನು ಕೆಲಸ ಮಾಡ್ತೀವಲ್ಲ, ಆ ಕೆಲಸ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ. ಅಂದರೆ ನಮಗೆ ಮನೆಯಲ್ಲಿ ಧನದ ಪ್ರಾಬ್ಲಮ್ ಶುರುವಾಗಲ್ಲ. ಅಂದರೆ ದುಡ್ಡು ಬಂದಿರೋದು ಚೆನ್ನಾಗಿ ಉಳಿಯುತ್ತೆ, ಅದರ ಉಳಿಕೆ ಆಗುತ್ತೆ. ಮನೇಲಿ ಧನ ಲಾಭ ಆಗುತ್ತೆ. ಯಾವುದರ ಒಂದು ಕಡೆ ಬರೋದಿತ್ತಂದ್ರೆಲ್ಲ ಬರುತ್ತೆ. ಸುಮ್ಮನೆ ಖಾಲಿ ಕೂತ್ಕೊಂಡಲ್ಲಿ ಯಾವುದೇ ಕೂಡ ಧನ ಬರಲ್ಲ. ಕೆಲಸ ಮಾಡಿದಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಧನ ಬರುತ್ತೆ. ಆದರೆ ಇದನ್ನು ಹಾಕೋದ್ರಿಂದಾಗಿ ನಿಮಗೆ ಮನೇಲಿ ಯಾವುದಾದ್ರು ಕಡೆಯಿಂದ ಬರೋದಿತ್ತಂದರೆ, ಹಿಡ್ಕೊಂಡಿದ್ದಿತ್ತಂದರೆ ಬರುವಂಥದ್ದು ಹಣಗಳೆಲ್ಲ ಸರೀಸಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಹಾಕಿ ಇಲ್ಲಿ ಒಂದು ಸ್ತೋತ್ರ ಬರುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ, ಅದನ್ನು ಹೇಳ್ತೀನಿ ಕೂಡ. ಅದನ್ನು 21 ಸಲ ಈ ಸ್ತೋತ್ರನ ಹೇಳಬೇಕಾಗತ್ತೆ. ಕುಬೇರಂ ತ್ವಂ ಧನಾಧೀಶ ಗ್ರಹೇತೆ ಕಮನಾಸ್ಥಿತ ತಾಂ ದೇವಿ ಪ್ರೇಷಯ ತ್ವಂ ಮದ್ಗ್ರಹೇತೆ ನಮೋ ನಮಃ ಕುಂ ಕುಬೇರಾಯ ನಮಃ ಅಂತ ಹೇಳಿ
ಪ್ರತಿದಿನ 21 ಬಾರಿ ಹೇಳಬೇಕು. ಇದನ್ನು ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. 21 ಸಲ ಡೈಲಿ ಹೇಳಿ. ಬೆಳಗ್ಗೆನೇ ಪೂಜೆ ಮಾಡಬೇಕು. ಆದಷ್ಟು 12 ಗಂಟೆ ಒಳಗಡೆ ಪೂಜೆ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಇವತ್ತು ಕುಬೇರ ಯಂತ್ರವನ್ನು ನೋಡಿದ್ರೆ, ಲಕ್ಷ್ಮೀ ಕುಬೇರ ಯಂತ್ರ ರಂಗೋಲಿನ ನೋಡಿದ್ರಲ್ಲ, ಅದೇ ರೀತಿ ಹಾಕಿ ಫ್ರೆಂಡ್ಸ್ ಮನೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ. ನನ್ನ ಚಾನೆಲ್ನ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.